ಕಾರ್ ಚೆನ್ನಾಗೈತೆ ನಿಂತ್ಕೊಂಡು ಹೋಗು. ಈ ಕಾರ್ ಚೆನ್ನಾಗಿ ಹುಡುಗಿ ಬೈದ್ಲಲ್ಲ ನಿನಗೆ. ಸುಮ್ಮನಿರು ಸುಮ್ಮನಿರು. ಸಂಬಳ ತಗೊಳ್ಳಿ ಅವಳಲ್ವಾ, ನಾನು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಮನೇಲಿ. ಹಲೋ, ಕೇಕ್ ಎಲ್ಲ ತಿನ್ಕೊಬಿಟ್ಲು, ಐಸ್ ಕ್ರೀಮ್ ಮಾತ್ರ ಉಳಿಸ್ಬಿಟ್ಲು. ಕೇಕ್ ನಮ್ಗೆ ಸಿಗ್ತದ ಅವಾಗಿನ. ಮೀಶೋಲಿ 120 ರೂಪೀಸ್ ಇದು. ಗೈಸ್, ಇವಾಗ ನನ್ನ ತಮ್ಮ ನನ್ನ ಕರ್ಕೊಂಡು ಹೋಗಿ ಬಂದಿದ್ದಾನೆ. ಯಾರು ಹೆಲ್ಮೆಟ್ ಇದು ಹಾಕೋಬೇಡ ಕಣೋ, ಹ್ಯಾಟ್ ಥರ ಇದೆ, ಥ್ರೋ ದಟ್ ಅಂತ ಅಂದಿದ್ರು. ಹಾಕು, ಏನು ತಿಂತೀಯ ನೀನೇ ಹಾಕೋದು? ಕೈಯಲ್ಲಿ ಇದಿದೆ, ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಏನೋ ಕಾಂಟೆಂಟ್ ಸಿಕ್ಕಿಲ್ಲ ಅಂದರೆ ವ್ಲಾಗ್ ಮಾಡ್ಬಿಡೋದಾ? ಏನು ಕಾಂಟೆಂಟ್ ಸಿಕ್ಕಿಲ್ಲ ಅಂದರೆ ಬರೋ ಜೊತೆ ವ್ಲಾಗ್ ಮಾಡೋದು. ಬೇಗ ಅಮ್ಮ, ನಿಮ್ಮ ಅಪ್ಪ ಅದೆಲ್ಲ ಹೋಗ್ಬೇಕಂತೆ. ಏನೇ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ. ಅದೇ ನಾನು ಅದೇ ಅಂದ್ಕೊಂಡೆ, ಐಸ್ ಕ್ರೀಮೇ ಅಂತ. ನಿಜ ನಿಜಾಗ್ಲೂ ಏನಾರು ನಿಮ್ಮ ಕೈಲಿ ಟ್ಯಾಕ್ಸ್ ಹಾಕ್ಸ್ಲೇಬೇಕು ಅಂತ ಬಂದೆ. ಇರೋ ಕಾರ್ನರ್ ಹೌಸ್. ಇವಾಗ ನಾನು ಹೋಗ್ತಾ ಇರೋದು ಕಾರ್ನರ್ ಹೌಸ್. ಸ್ವಲ್ಪ ಜೋಶಲ್ಲಿ ಹೇಳು. ಅಷ್ಟೇ ಬಿಡ, ನಿನ್ಗೆ ಇಲ್ಲೇ ವಿಡಿಯೋನ ಸ್ಕಿಪ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ಮುಂದಕ್ಕೆ. ಅಲ್ಲ, ಜನ ಹೆಂಗಿರ್ತಾರೆ ಅಂದರೆ ಸಿಗ್ನಲ್ ನಮಗೆ ಬಿಟ್ಟಿರೋದು ನಮ್ಮ ಸೈಡ್ಗೆ, ಇನ್ನೊಬ್ಳು ಲೆಫ್ಟಿಗೆ ಮಾತ್ರ ಬಿಟ್ಟಿರೋದು ಸಿಗ್ನಲ್ಲು. ಅವಳು ಸ್ಟ್ರೈಟ್ ಬಂದ್ಬಿಟ್ಟು ಇವನಿಗೆ ಕಾಣಿಸಲ್ವ ಸಿಗ್ನಲ್ ಅಂತ. ಒಂದು ನಿಮಿಷ, ಆ ಕಾರ್ ಚೆನ್ನಾಗೈತೆ ನಿಂತ್ಕೊಂಡು ಹೋಗು. ಈ ಕಾರ್ ಚೆನ್ನಾಗೈತೆ ಇಲ್ವ? ಜೀಪ್ ತಾನೇ ಅದು. ಅವ್ರದ್ದು ಮ್ಯಾಟು ಹೆಂಗೆ ಮಾಡಿ. ಅಲ್ಲ, ನಮ್ಗೆ ಇದು ತೋರ್ಸಕ್ಕೆ ಈ ಕಡೆ ಕರ್ಕೊಂಬಂದ ನೀನು. ಆ ಮನೆ ಚೆನ್ನಾಗಿದೆ ತಾನೇ? ಹೈಟ್ ಆಗಿಲ್ವಾ ಮಚ್ಚ? ಮಚ್ಚ, ನೀನು ಆನ್ ಮಾಡ್ಕೊಂಡು ಹೋಗೋ. ಸ್ವಲ್ಪ ಅದೇ ಇವಾಗ ಅದನ್ನ ನಿನ್ನ ಮದುವೆ ಆದಮೇಲೆ ನಾನು ತೊಗೊಳೋದು. ಕಂಟಿನ್ಯೂ ಮಾಡು. ನಿನ್ನ ಮದುವೆ ಆದಮೇಲೆ ನಾನು ತೊಗೊಳೋದು. ಅಲ್ಲ, ಆ ಹುಡುಗಿ ಬೈದ್ಲಲ್ಲ ನಿನಗೆ. ಹುಡುಗಿ ಎಲ್ಲ ಕಣದ ಆಂಟಿಲಿ. ಏ ಹುಡುಗಿ ಮಚ್ಚ, ಏನಂತಂದಿದ್ದು ಹೇಳೋಳು? ಕಾಣಿಸಲ್ವಾ ನಿಂಗೆ? ನನಗೆ ಅವಳೇ ಕಾಣಿಸ್ತಾ ಇಲ್ಲ. ನನಗೆ ಅವಳೇ ಕಾಣಿಸ್ತಾ ಇಲ್ಲ. ಎಷ್ಟೇ ಅವಳೆ ಸಿಗ್ನಲ್. ಅಯ್ಯೋ ಸಿಗ್ನಲ್ ಅಂತ ಅಂದ್ಲು. ಮೇಡಮ್, ನನಗೆ ನೀವೇ ಕಾಣಿಸಲ್ಲ, ಸಿಗ್ನಲ್ನಿಂದ ಕಾಣಿಸುತ್ತೆ. ಕಾರ್ನರ್ ಹೌಸ್ ಫುಲ್ ಆಗಿದೆ. ಬರೋದು ಚೆನ್ನಾಗಿರುತ್ತೆ. ಸುಮ್ಮನಿರು ಸುಮ್ಮನಿರು, ನಾನು ಹೇಳಕ್ ತಗೋ. ಮತ್ತೆ ದಯವಿಟ್ಟು ತಿನ್ನೋ ಥರ ಅಂತ ಇರಲ್ಲ ಸತಿ. ಯಾವುದು ತಗೋತೀರ ತಗೋಬಿಡು ಸತಿ. ಕೇಕ್ ಕೊಡ್ಸಿ ತಗೋಬಿಡು ಸತಿ. ಕೇಕ ಮುಖ ಎಲ್ಲೈತೆ? ಏನಾರು ಹೇಳಿದ್ರೆ ನಾನು ಫೋನ್ ಇಸ್ಕೊಡ್ತೀನಿ. ಅವನಿಗೆ ತಿನ್ಸೆ ಅಲ್ಲಿ ಕೂತಿದ್ದೆ ತಾನೆ. ನಿನ್ನ ಮದುವೆ ಆದ್ಮೇಲೆ ನೀನು ಹಂಗೆ ಆಡೋದು ಏನಂತ ಆ ಥರ ಜಗಳ. ಕಾಯ್ತಾ ಇರ್ತೀಯಲ್ಲ? ಎಸ್, ನಾನು ಆ ಥರ ಆಡೋಲ್ಲ. ರಾಣಿ ಥರ ನೋಡ್ಕೊತೀನಿ. ಅವಳೇ ಬೈದ್ರು ಬೈಸ್ಕೊಂಡು ಕುತ್ಕೊಬಿಡ್ತೀನಿ. ಅವಳೇ ಬೈಬೇಕು, ನಾನು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ. ಯಾಕೆ ಹೇಳು? ಸಂಬಳ ತಗೊಳ್ಳಿ ಅವಳಲ್ವಾ, ನಾನು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಮನೇಲಿ. ನಾನೇನಾದ್ರು ಎಕ್ಸ್ಟ್ರಾ ಮಾತಾಡ್ಬಿಟ್ರೆ ಅಷ್ಟೇ, ಮನೆ ಬಿಟ್ಟು ಹೋಗೋ ಅಂದ್ಬಿಡ್ತಾಳೆ. ನಾನು ಆಮೇಲೆ ನಿನ್ನ ಮನೆಗೆ ಬಂದು ಕುತ್ಕೊಳ್ಬೇಕು. ಕೇಕ್ ಕೊಡ್ತು ಅದೇ ಬೇಕು ನನಗೆ. ಬ್ರೋ, ವಿ ಆರ್ ನಾಟ್ ಟೇಕಿಂಗ್ 2, ವಿ ಆರ್ ಓನ್ಲಿ ಟೇಕಿಂಗ್ 1. ಒಂದೇ ಕೇಕ್ ಕೊಡ್ತು. ಹಚ್ಚೋಣ. ಇದನ್ನು ನಾನೇ ಇಟ್ಕೊಂಡು ಬರಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ ಕೇಕ್ ಹಚ್ಚು. ಒರ್ಸು, ಕರೆಕ್ಟಾಗಿ ಒರ್ಸು. ಚೇರ್ಸ್ ಅಂತ ಇದ್ರಲ್ಲಿ ಬೆಸ್ಟ್ ಪಾರ್ಟ್ ಏನು ಹೇಳು? ಮತ್ತೇನ 160 ರೂಪೀಸ್ ಹೆವಿ ಬರ್ತಿದ್ದು. ಇವನು ಡಯಟ್ ಮಾಡ್ತಾ ಇದ್ದಾನಂತೆ ಮಕ್ಕ. ರೀಲ್ಸ್ ಎಲ್ಲ ನೋಡ್ತೀವಲ್ಲ, ಅದರಲ್ಲಿ ಏನೇನೋ ತೋರಿಸ್ತಾರೆ. ಏನೋ ಅಂದರೆ ಬೇರೆ ಬೇರೆ ಥರ ಐಸ್ ಕ್ರೀಮ್ ಎಲ್ಲ. ಇದು ಬಂದು ನೋಡ್ರೆ ಅದು ಇರೋದೇ ಇಲ್ಲ. ಇರತ್ತೆ, ನೀನು ಕೇಳಬೇಕು. ಆ ರೀಲ್ ವಿಡಿಯೋನ ಅವ್ನಿಗೆ ತೋರಿಸಿದ್ರೆ ಹೇಳ್ತಾ ಇದ್ನಾ? ಆ ರೀಲ್ ವಿಡಿಯೋ ಎಲ್ಲಿದೆ ಅಂತಲೇ ಗೊತ್ತು. ತಿನ್ಕೊಂಡ್ಬಿಡ್ತೀಯಲ್ಲ. ಕೇಕ್ ಎಲ್ಲ ತಿನ್ಕೊಬಿಟ್ಲು, ಐಸ್ ಕ್ರೀಮ್ ಮಾತ್ರ ಉಳಿಸ್ಬಿಟ್ಲು.
ಅದಕ್ಕೆ ನಮ್ಗೆ ಸಿಗ್ತಾ ಇದೆ ಅವಾಗಿಂದ. ಆಹಾ ನೀನೇ ಎಲ್ಲ ತಿಂತಾ ಇರೋದು ಕೇಕ್. ಮುಗೀತು. 70 ರೂಪಾಯಿ ಕೊಟ್ಟಿದ್ರೆ ಕೊಡ್ತಾ ಇದ್ದ. ಇನ್ನೊಂದು ಬ್ರೆಡ್ ಹಾಕಿ ಅಂತ ಹೇಳು. ಹ್ಞೂ ಆಗ್ತಾನೆ ನಿಮ್ಮ ಮಾವ. ಏನಾದ್ರು ಕಾಂಟೆಂಟ್ ಕೊಡು ಬರೋದು. ಅದೇನೋ 100 ಡೇಸ್ ಅಂತ ಸ್ಟಾರ್ಟ್ ಮಾಡಿ ತಲೆ ನೋವಾಗ್ಬಿಡಾಯ್ತಪ್ಪ. ನಿಂಗೇನು ತಲೆನೋವು? ನನಗೆ ತಲೆನೋವಾಗ್ಬೇಕು. ನಿಂಗೇನು ತಲೆನೋವು? ಹಾಂ ತಲೆನೋವೇ. ಸೇ ಸಮಥಿಂಗ್ ಅಬೌಟ್ ಮೈ ಟಾಪ್. ನನ್ನ ಟಾಪ್ ಬಗ್ಗೆ ಹೇಳು. ಮೀಶೋಲಿ 120 ರೂಪೀಸ್ ಇದು. 900 ರೂಪೀಸ್ ಇದು. ಮೀಶೋ ಅಂದರೆ ಇದ್ರಲ್ಲ ತೋರಿಸ್ತೀನಿ. 120 ರೂಪಾಯಿಗೆ ನಾನು ತೋರಿಸ್ತೀನಿ ಅಂದರೆ ನಾನು ಹುಡುಗಾನೆ 900 ರೂಪೀಸ್ ಇದು. ಲಿಟಲ್ ಬಾಕ್ಸ್ ಟಾಪ್ ಇದು. ತೋರಿಸ್ತೀನಿ. ನಂದೇನು ಓಪನ್ ಬಾಕ್ಸ. 900 ರೂಪೀಸ್ ಟಾಪ್ನ 120 ರೂಪೀಸ್ ಅಂದ್ಬಿಟ್ಟ. ಸಂಬಳ ಜಾಸ್ತಿ ಬರೋರ್ಗೆ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಸಂಬಳ ಜಾಸ್ತಿ ಬರೋರ್ಗಲ್ಲ, ಸಂಬಳ ಬರೋರ್ಗೆ. ನಾನು ಇವಾಗ ಇದನ್ನ ಹಾಕೊಂಡಿಲ್ಲ ಅಂದರೆ ನಾನು ಬೇರೆ ಯಾವಾಗ ಹಾಕೊಳ್ಳಿ ಇದನ್ನ? ಸತ್ತೋದ್ಮೇಲೆ ಹಾಕ್ಬೇಕು. ನೀನು ನನ್ನ ರೋಸ್ಟ್ ಮಾಡಿದಾಗ ನಾನು ಯಾಕೆ ನಗ್ತೀನಿ ಮಚ್ಚ? ಹಾಂ ನಿಮ್ಗೆ ಗೊತ್ತಿಲ್ವಾ ಇವಳಿಗೆ ಆಗ್ಬೇಕು. ನಗೋ ಕಾಯಿಲೆ ಇದೆ ಇವಳಿಗೆ. ಡಾಕ್ಟ್ರ್ ಹೇಳಿದ್ರು ನೋಡು ನೀನು ಆ ಗಂಗಾ ಹೆಂಗೆ ಆಡ್ತಿದ್ದಾಳೆ ಅಂತ ಡಾಕ್ಟ್ರ್ ಶಾಪಲ್ಲಿ ಹೇಳಿದ್ರು. ನೈಟು ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಇದೆ, ಮಕ್ಕ ಇಲ್ಲ ನಿದ್ದೆಯಲ್ಲಿ ಯಾವನ್ಗಾರ ಹೊಡೆಯೋ ಕಾಯಿಲೆ ಇದೆ. ಇಷ್ಟು ದಿವಸ ನಾನು ಹಾಲಲ್ಲಿ ಭಯ ಆಗ್ತಿತ್ತು ಅಂತ ಜೊತೆ ರೂಮಲ್ಲಿ ಮಲ್ಕೋತಾ ಇದ್ದೆ. ಯಾಕೋ ರೂಮಲ್ಲೇ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ಹಾಲಲ್ಲೇ ಬಂದು ಮಲ್ಕೊಬಿಟ್ಟಿದ್ವಿ. ಇವನು ಹಾಲಿಗೆ ಹೋಗಿದ್ದು ಇವನು ಜೋರಾಗಿ ಉಸಿರಾಡ್ತಾನೆ ಅಂತ. ಏಯ್ ಏನೇನು ಅನ್ಕೊಬಿಟ್ಟವ್ರ ಮೇಲೆ ಹುಡುಗ ಹೋಗ್ಬಿಡ್ತಾನೆ ಅಂತ. ಜೋರಾಗಿ ಉಸಿರಾಡ್ತಾನೆ ಅಂತಲ್ಲ, ಎಷ್ಟು ಜೋರಾಗಿ ಉಸಿರಾಡ್ತಾನೆ ಗೊತ್ತಾ? ಯಪ್ಪ ನಿದ್ದೆ ನಾವೆಲ್ಲ ನಾರ್ಮಲಾಗಿ ಉಸಿರ ಹೆಂಗೆ ಆಡ್ತೀವಿ. ಇವನು ನನಗೇನೋ ಪ್ರಾಬ್ಲಮ್ ಐತೆ ಅನ್ಕೊಬಿಡ್ತಾರೆ ಕಣೆ. ನೀನು ಹಂಗೆ ಉಸಿರಾಡೋದು, ಉಸಿರಾಡೋದು, ತಿನ್ನೋವಾಗ ಸೌಂಡ್ ಮಾಡೋದು, ಬಾಂಬ್ ಬಿಡೋದು, ಎಲ್ಲ ಎಲ್ಲ ಇರಿಟೇಷನ್ ಹ್ಯಾಬಿಟ್ಸ್ ಇದೆ ಇವತ್ತು. ಎಲ್ಲ ಇರಿಟೇಷನ್ ಹ್ಯಾಬಿಟ್ಸ್. ಪುಟ್ಟಿ ನಾನು ಒಂಚೂರು ಕಂಫರ್ಟಬಲ್ ಆದ್ರೂ ನೀನು ಅನ್ಕಂಫರ್ಟಬಲ್ ಆಗ್ತೀಯ. ನೋಡಿ ಕಲ್ವಿ ಮಾಡ್ತಾರೆ. ಲೆಫ್ಟ್ ಓವರ್ ಇನ್ನೂ 2 ಪ್ಲೇಟ್ ಪಾರ್ಸಲ್ ಇಡು ತಿನ್ನಕ್ಕೆ. ಮಕ್ಕ ಹೋಗಿ ಇಟ್ಬಿಟ್ಟು ಬಾ. ಟಿಶ್ಯೂ ಬಾ ಹಂಗೆ. ಅಯ್ಯೋ ನಾನು 200 ರೂಪಾಯಿ ನೀನು ಹಾಕ್ಕೊಬಿಟ್ಟು ನಿಜವಾಗ್ಲು. ಕೇಳೋ ಏನಾಗುತ್ತೆ ಪೇ ಮಾಡಿಲ್ವಾ? ಇವ್ಲಾಗ್ ಯಾಕೆ ಮಾಡಿದಂತಂದರೆ ಇದೆಲ್ಲ ಈ ಥರ ಮೂಮೆಂಟ್ಸ್ ನನ್ನ ತಮ್ಮನ ಜೊತೆ ನಾನು ಆಚೆ ಕಡೆ ಸ್ಪೆಂಡ್ ಮಾಡೋದು ಅದೆಲ್ಲ ನನಗೆ ಕ್ಯಾಪ್ಚರ್ ಮಾಡಿ ಇಡಬೇಕು ಒಂದು ಕಡೆ. ಸೊ ಅದಕ್ಕೆ ಈ ವ್ಲಾಗ್ ಐಸ್ ಕ್ರೀಮ್ ಡೇ ವ್ಲಾಗ್. ಐಸ್ ಕ್ರೀಮ್ ಔಟಿಂಗ್ ವಿತ್ ಭರತ್ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಏನಾದರೂ ಹೇಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಾಳೆಯಿಂದ ಇವಳು ಬ್ಲಾಗ್ನ ನೋಡಬೇಡಿ. ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಹೇಳಿ ಬ್ಲಾಗ್ನ ನೋಡ್ಕೊಂಡು ಕುತ್ಕೋಬೇಡಿ. ಏನೋ ಒಂದು ಸಾಧನೆ ಮಾಡಿ ಜೀವನದಲ್ಲಿ. ಅದಕ್ಕೆ ಭರತ ಬ್ಲಾಗ್ಸ್ನ ನೋಡಿ.